ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಗ್ಗೆ ಹೇಳೋದಾದರೆ, ಬೆಳಿಗ್ಗೆ ಎದ್ದು ಏನಪ್ಪ ಮಾಡಲಿ ಅನ್ನೋರಿಗೆ ಕೇವಲ 10 ನಿಮಿಷದಲ್ಲಿ ಈ ರುಚಿಕರವಾದ ತಾಲಿಪಟ್ಟನ್ನು ನೀವು ಈಸಿಯಾಗಿ ಮಾಡ್ಬೋದು. ಹಾಗಿದ್ರೆ ಬನ್ನಿ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ನಾನು ಕುಟ್ಟನಿಗೆ ತೊಗೊಂಡಿದ್ದೀನಿ. ಅದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಂಡೆ. ಅದಾದಮೇಲೆ ಶುಂಠಿನ ಹಾಕ್ಕೊತಾ ಇದ್ದೀನಿ. ನಂತರ ಎರಡೇ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರ ಜಾಸ್ತಿ ಅನ್ನೋರು ಜಾಸ್ತಿನೂ ಹಾಕ್ಕೊಬೋದು. ಅದಾದಮೇಲೆ ನಾನಿಲ್ಲಿ ಸ್ವಲ್ಪ ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಇದನ್ನು ಇವಾಗ ನೀವು ಚೆನ್ನಾಗಿ ಕುಟ್ಕೊಬೇಕಾಗತ್ತೆ. ಇದು ಸ್ವಲ್ಪ ಸಣ್ಣ ಆಗೋವರೆಗೂ ಕುಟ್ಕೊಂಡ್ರೆ ಸಾಕು. ನೀವಿಲ್ಲಿ ನೋಡ್ತಿರ್ಬೋದು, ಇಷ್ಟು ಕುಟ್ಕೊಂಡ್ರೆ ಸಾಕಾಗುತ್ತೆ ನಿಮಗೆ. ಅದಾದಮೇಲೆ ಈ ಕಡೆ ನಾನು ಒಂದು ತಟ್ಟೆನ ತೊಗೊಂಡಿದ್ದೀನಿ. ಅದಕ್ಕೆ 1 ಬೌಲ್ ಆಗೋವಷ್ಟು ನಾನಿಲ್ಲಿ ಜೋಳದ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. ಅದಾದಮೇಲೆ 1 ಸ್ಪೂನ್ ಆಗೋವಷ್ಟು ಗೋಧಿ ಹಿಟ್ಟನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಇದೇ ಪ್ಲೇಟಿಗೆ ನಾನಿಲ್ಲಿ 1.5 ಸ್ಪೂನ್ ಆಗೋವಷ್ಟು ಕಡಲೆ ಹಿಟ್ಟನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ನಂತರ 1.5 ಸ್ಪೂನ್ ಆಗೋವಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೊಬೇಕಾಗತ್ತೆ. ಅದಾದಮೇಲೆ ಚಿಕ್ಕದಾಗಿ ಕಟ್ ಮಾಡಿರುವಂಥ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ನಂತರ ಇದೇ ಪ್ಲೇಟ್ಗೆ ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡಿರುವಂಥ ಈರುಳ್ಳಿನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಅದಾದಮೇಲೆ ತುರಿದಿರುವಂಥ ಕ್ಯಾರೆಟ್ನು ಕೂಡ ನೀವಿಲ್ಲಿ ಸೇರಿಸ್ಕೊಬೇಕಾಗತ್ತೆ. ಇದೇ ತಟ್ಟೆಗೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ನಂತರ ಅರಿಶಿಣ ಪುಡಿ ಹಾಕ್ಕೊಬೇಕಾಗತ್ತೆ. ನಾನಿಲ್ಲಿ ಸ್ವಲ್ಪ ಅರಿಶಿಣ ಪುಡಿನೂ ಸೇರಿಸ್ಕೊಂಡಿದ್ದೀನಿ ಕಲರ್ಗೆ. ಅದಾದಮೇಲೆ ಅಜ್ವಾನ ತಗೊಂಡು ಈ ಥರ ನೀವು ಕೈಯಲ್ಲಿ ತಿಕ್ಬಿಟ್ಟು ಹಾಕಬೇಕಾಗತ್ತೆ. ಚೆನ್ನಾಗಿ ಪರಿಮಳ ಬರುತ್ತೆ, ಅದಕ್ಕಷ್ಟೇ. ಅದಾದಮೇಲೆ ಇಲ್ಲಿ ನಾನು ಬಿಳಿ ಎಳ್ಳನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಬೇಡ ಅನ್ನೋರು ಸ್ಕಿಪ್ ಕೂಡ ಮಾಡಬಹುದು. ಇವಾಗ ಇದೇ ತಟ್ಟೆಗೆ ಕುಟ್ಟಣಿಗೆಯಲ್ಲಿ ಖಾರ ಕುಟ್ಟಿಟ್ಟಿದ್ವಲ್ಲ, ಆ ಖಾರನ ನೀವಿಲ್ಲಿ ಹಾಕ್ಕೊಬೇಕಾಗತ್ತೆ. ಸೊ ಎಲ್ಲನೂ ಹಾಕ್ಕೊಂಡು ಇವಾಗ ನೀಟಾಗಿ 1 ಟೈಮ್ ಕಲಿಸ್ಕೊಳ್ಳಿ. ಈ ಥರ ಅದು ಎಲ್ಲ ಕೂಡ್ಕೊಬೇಕು, ಆ ಥರ ನೀವು ಕಲಿಸ್ಕೊಡಿ. ಅದಾದಮೇಲೆ ಸ್ವಲ್ಪನೇ ನೀರು ಹಾಕ್ತಾ ನೀವು ಹಿಟ್ಟನ್ನ ಕಲಿಸ್ಕೊಬೇಕಾಗತ್ತೆ. ಈ ಕಡೆ ಇದು ಜಾಸ್ತಿ ಗಟ್ಟಿ ಆಗೋದು ಬೇಡ, ಜಾಸ್ತಿ ಮೆತ್ತಗೇನು ಆಗೋದು ಬೇಡ. ಮೀಡಿಯಮ್ ಹದದಲ್ಲಿದ್ದರೆ ಸಾಕಾಗತ್ತೆ. ಸೊ ನೀವಿಲ್ಲಿ ನೋಡ್ತಿರ್ಬೋದು, ಇಷ್ಟು ಕಲಸಿದ್ರೆ ಸಾಕು ನಿಮಗೆ. ಸೊ ಇವಾಗಿದು ಆಲ್ಮೋಸ್ಟ್ ರೆಡಿ ಆಯಿತು. ಇದನ್ನು ನಾನಿಲ್ಲಿ ಪಕ್ಕಕ್ಕಿಟ್ಟು ಈ ಕಡೆ ಒಂದು ಕಾಟನ್ ಬಟ್ಟೆನ ತಗೊಳ್ಳಿ. ಅದನ್ನು ನೀರಲ್ಲಿ ಅದ್ಬಿಟ್ಟು ಈ ಥರ ನೀವು ಸ್ಪ್ರೆಡ್ ಮಾಡ್ಕೊಬೇಕಾಗತ್ತೆ. ನೀವು ಟೇಬಲ್ ಮೇಲೆ ಆಗಿರ್ಬೋದು, ಇಲ್ಲ ಗ್ಯಾಸ್ ಕಟ್ಟೆ ಮೇಲೂ ಈ ಥರ ನೀವು ತಾಲಿಪಟ್ಟನ್ನ ತಟ್ಕೊಬೋದು. ನಾನಿಲ್ಲಿ ಮೀಡಿಯಮ್ ಗಾತ್ರದ ಉಂಡೆನ ತಗೊಂಡಿದ್ದೀನಿ. ಸೊ ಉಂಡೆನ ತಗೊಂಡು ಈ ಥರ ನೀವು ರೌಂಡ್ ಮಾಡ್ಕೊಳ್ಳಿ. ಎಲ್ಲೂ ಕ್ರ್ಯಾಕ್ ಇರ್ದಿರೋ ಥರ ನೋಡ್ಕೊಬೇಕಾಗತ್ತೆ. ಇಷ್ಟು ದಪ್ಪ ಉಂಡೆ ಆದರೆ ಸಾಕು. ಇವಾಗ ಬಟ್ಟೆ ಮೇಲೆ ಈ ಉಂಡೆನ ಇಟ್ಬಿಟ್ಟು ನಿಧಾನಕ್ಕೆ ಪ್ರೆಸ್ ಮಾಡ್ತಾ ಬನ್ನಿ. ಮಿಡಲು ಸ್ವಲ್ಪನೇ ಕೈಗೆ ಈ ಥರ ನೀರು ಹಾಕಿ ತಟ್ಟೋದ್ರಿಂದ ಅದು ಬೇಗ ದೊಡ್ಡದಾಗುತ್ತೆ. ಸೊ ಈಸಿಯಾಗಿ ನೀವು ತಟ್ಕೊಬೋದು. ಇದು ಆಲ್ಮೋಸ್ಟ್ ಆಯಿತು. ಇದಕ್ಕೆ ನಾನಿಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊತಿದ್ದೀನಿ. ನೀವು ಬೇಕಾದರೆ ತುಪ್ಪನೂ ಹಾಕ್ಕೊಬೋದು. ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ಅದಾದಮೇಲೆ ಬಿಳಿ ಎಳ್ಳನ್ನ ಹಾಕ್ಕೊಳ್ಳಿ. ಬಿಳಿ ಎಳ್ಳು ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ. ಹಾಕ್ಬಿಟ್ಟು ನಿಧಾನಕ್ಕೆ ಈ ಥರ ತಟ್ಟಬೇಕಾಗತ್ತೆ. ಸೊ ತಟ್ಟಿದ್ದಾದಮೇಲೆ ನೀವಿಲ್ಲಿ ಅಲ್ಲಲ್ಲೇ ಹೋಲ್ ಮಾಡ್ಕೊಬೇಕಾಗತ್ತೆ. ಅದು 2 ಕಡೆ ನೀಟಾಗಿ ಬೈಲಿ ಅಂತ ಅಷ್ಟೇ. ಈ ಥರ ನೀವು ಹೋಲ್ ಮಾಡ್ಕೊಳ್ಳಿ. ಈ ಕಡೆ ನಮಗೆ ಹಂಚು ಕಾಯ್ದಿದೆ, ಅದ್ರ ಮೇಲೆ ಈ ಥರ ನೀವು ಹಾಕಿಬಿಟ್ಟು ಬಟ್ಟೆನ ನಿಧಾನಕ್ಕೆ ತೆಗಿತಾ ಬನ್ನಿ. ತೆಗೆದಿದ್ದಾದಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಮತ್ತು
ಸ್ಪ್ರೆಡ್ ಮಾಡ್ಕೊಳ್ಳಿ. ಅಲ್ಲಲ್ಲೇ ಹೋಲಿದೆ ಅಲ್ವಾ, ಅಲ್ಲಿ ನೀವು ಆಯಿಲ್ನ ಹಾಕ್ಕೊಬೇಕಾಗತ್ತೆ. ಅದು ಚೆನ್ನಾಗಿ ಬೇಯುತ್ತೆ. ಬೇಡ ಅಂದರೆ ಸ್ಕಿಪ್ಪು ಮಾಡ್ಕೊಬೇಕಾಗತ್ತೆ. ಇವಾಗ ಎರಡೂ ಬದಿಗೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇದಂತೂ ಬೇಗ ಆಫೀಸ್ಗೆ ಹೋಗೋರ್ಗಾಗಿರ್ಬೋದು, ಸ್ಕೂಲ್ ಮಕ್ಕಳಿಗೆ ಬೇಗ ಇರುತ್ತಲ್ಲ ಸ್ಕೂಲು, ಅವ್ರಿಗೂ ಆಗಿರ್ಬೋದು. ನೀವು ಈಸಿಯಾಗಿ ಬಿಸಿ ಬಿಸಿ ತಾಲಿಪಟ್ಟನ್ನ ಮಾಡಿಕೊಡ್ಬೋದು. ಜಾಸ್ತಿ ಟೈಮ್ ಏನು ಹಿಡಿಯಲ್ಲ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಹೇಗಿತ್ತು ಅಂತ. ಸೊ ಇವಾಗಲೇ ಹೋಗಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಇದೇ ಥರ ರೆಸಿಪಿಗೆ ನನ್ನ ಫಾಲೋ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.